ಕಣ್ಮಣಿ ಕಣ್ಮಣಿ ಯಜಮಾನ್ರೆ, ಜ್ಯೂಸ್ ಕೇಳಿ 10 ನಿಮಿಷ ಆಯ್ತು, ಇನ್ನೂ ಬಂದಿಲ್ಲ. ಏನ್ ಮಾಡ್ತಾ ಇದ್ಯಾ? ಜ್ಯೂಸ್ ರೆಡಿ ಆಗಿದೆ ಯಜಮಾನ್ರೆ, ಅಡ್ಗೆ ಮಾಡ್ತಿದ್ದೆ. ಜ್ಯೂಸ್ ನನಗೆ ಮೊದಲು ಕೊಟ್ಟು ಆಮೇಲೆ ಅಡ್ಗೆ ಮಾಡ್ಕೊಂಡು ಸಾಯತ್ತಾನೆ. ಅಡ್ಗೆ ಮಾಡಿ ಅವ್ರು ನಮ್ಮನ್ನ ಬದುಕಿಸ್ತಾ ಇದೆ ಸಾಹೇಬ್ರೆ, ಅವ್ರು ಯಾಕೆ ಸಾಯ್ಬೇಕು? ನೀನ್ ಮಧ್ಯದಲ್ಲಿ ಬರ್ಬೇಡ, ಇದು ನಿನಗೆ ಸಂಬಂಧ ಪಡ್ದಿರೋ ವಿಷಯ. ಈ ಮನೆ ಸೊಸೆಗೆ ಈ ವಿಷಯ ಯಾಕೆ ಸಂಬಂಧ ಪಡಲ್ಲ? ಕಣ್ಮಣಿ, ಜ್ಯೂಸ್ ತಗೊಂಬ. ಇಲ್ಲ ಯಜಮಾನ್ರೆ, ಮೊದಲು ಅಡ್ಗೆ ಮಾಡಿ ಮುಗಿಸಿ ಅಂತ ಮೇಡಮ್ ಹೇಳಿದ್ದಾರೆ. ಯಾರು? ಅಮ್ಮನ? ಅಲ್ಲ, ಗೀತಾ ಮೇಡಮ್. ಏಯ್, ನೀನ್ ಯಾವಳ ಅದ್ನ ಹೇಳಕ್ಕೆ? ನಿನ್ ಹೆಂಡತಿ. ನೋಡು ಗೀತಾ, ನೀನು ಓವರ್ ಮಾಡ್ತಾ ಇದ್ಯಾ. ನಿನ್ ಸೋಮರಿತನಕ್ಕೆ ಕೆಲ್ಸ ಕೊಡ್ತಾ ಇದ್ದೀನಿ. ಪಾಪ ಕಣ್ಮಣಿಗೆ ಕೈ ತುಂಬಾ ಕೆಲ್ಸ ಇದೆ, ಟೈಮ್ ಸರಿಯಾಗಿ ಅಡ್ಗೆ ಮಾಡ್ಬೇಕು. ಇಲ್ಲ ಅಂದ್ರೆ ನಿಮ್ಮಮ್ಮ ಬೈತಾರೆ. ಪಾಪ ಅದ್ರ ಮಧ್ಯೆ ಜ್ಯೂಸ್ ಕೂಡ ಮಾಡಿದ್ದಾರೆ. ಮಾಡಿರೋದನ್ನ ತಗೊಂಡೋಗಕ್ಕೆ ನಿನಗ್ ಮೈ ಬಾರನಾ? ಹೇಳಿದ ಕೆಲ್ಸ ಮಾಡ್ಬೇಕು. ಅವಳಿ ಮನೆ ಕೆಳಿಸ್ದವಳು. ಇರ್ಬೋದು ಯಜಮಾನ್ರೆ, ಆದ್ರೆ ಅವರು ಮನುಷ್ಯರು ಅನ್ನೋದನ್ನ ನಾವು ಮರಿಬಾರ್ದು. ಹಾಗಾದ್ರೆ ಇನ್ಮೇಲೆ ಈ ಮನೇಲಿ ಅವ್ರವ್ರ ಕೆಲ್ಸ ಅವ್ರವ್ರೇ ಮಾಡ್ಕೊಬೇಕಾ? ಎಲ್ರಿಗೂ ಹೇಳೋ ಹಕ್ಕು ನನಗಿಲ್ಲ, ಆದ್ರೆ ನನ್ ಗಂಡನಿಗೆ ಹೇಳ್ಬೋದಲ್ವಾ? ಕೇಳೋನ್ ಯಾವನು? ಕೇಳ್ದೆ ಇದ್ರೆ ನಿನ್ ಕೆಲ್ಸ ಇನ್ಯಾರ್ ಮಾಡ್ತಾರೆ? ನೀನ್ ಮಾಡ್ಬೋದಲ್ಲ. ಖಂಡಿತ ಮಾಡ್ತೀನಿ. ಕಣ್ಮಣಿ, ಆ ಜ್ಯೂಸ್ ಕೊಡಿ. ಅಂದ್ರೆ ನೀನ್ ನನ್ನ ಹೆಂಡತಿ ಅಂತ ಒಪ್ಕೊಂಡಾಯ್ತಲ್ವಾ? ನೆವರ್. ನೆವರ್. ಹಲೋ ಯಜಮಾನ್ರೆ, ಇನ್ನೊಂದ್ಸತಿ ನಿಮ್ ಸಿಟ್ಟಿಗ್ ಬಿದ್ದು ಏನಾದ್ರು ಕೆಳಗಡೆ ಬಿದ್ರೆ ನೀವೇ ಕ್ಲೀನ್ ಮಾಡ್ಬೇಕಾಗತ್ತೆ. ಏನಂದ? ಅವ್ರವ್ರು ಹಾಕಿದ ಕಸನ ಅವರೇ ಎತ್ತಾಕ್ಬೇಕು. ಈಗ ಗೀತಾ ನಮ್ಮನೆ ಮಗಳಲ್ಲ ರೀ, ಅವ್ರ ಮನೆ ಸೊಸೆ ಅಂತ ಗೊತ್ತು ಕಣೆ. ಅಂದಮೇಲೆ ಅವಳ ಬದುಕನ್ನು ನಿರ್ಧಾರ ಮಾಡೋರು ಆ ಮನೆಯವರಾಗಿರ್ತಾರೆ. ನಿಜ, ಆದ್ರೆ ಅದರಲ್ಲಿ ನಮ್ಮನೆ ಮಗಳ ಪಾತ್ರನೂ ಇರುತ್ತೆ ಕಣೆ. ಹೇಳೋದನ್ನ ಕೇಳ್ಕೊಂಡಿರೋದೇ ರೀ ನಮ್ಮ ಗೀತನ ಪಾತ್ರ. ಹಾಗಂತ ಸಂಸಾರ ಮಾಡೋದ್ ಬಿಟ್ಟು ಕಾಲೇಜ್ಗೆ ಹೋಗಿ ಕೂರೋ ಪಾತ್ರ ಆ ಮನೆ ಸೊಸೆದಾಗಬಾರ್ದು ಸುಶೀಲ. ಅದು ಅವ್ರವ್ರ ಇಷ್ಟ ರೀ. ಅವ್ರಿಷ್ಟ ಏನೇ ಆಗಿರ್ಲಿ, ಆದ್ರೆ ನಿನ್ನ ಮಗಳು ಇಲ್ಲಿಂದ ಹೋಗಿ ಸ್ವಾಭಿಮಾನ, ಹೆಣ್ತನ, ಸ್ವತಂತ್ರ ಅಂತ ಭಾಷಣ ಬಿಗಿದು ಅವ್ರನ್ನೆಲ್ಲ ಇವಳ ದಾರಿಗೆ ತಿರ್ಸ್ಕೊಂಡ್ರೆ ತಪ್ಪಾಗತ್ತಲ್ವಾ? ಸಾಧ್ಸೋ ಹೆಣ್ಮಗುನ ಹೋಗಿ ಮಕ್ಳು ಮರಿ ಮಾಡ್ಕೊಂಡು ಅದ್ರ ಮುಂದೆ ಕೂತಿರು ಅಂದ್ರೆ ನಮ್ ಗೀತನ ಮನ್ಸಿಗೆ ಬೇಜಾರಾಗಲ್ವಾ? ದಡ್ಡಿ ಕಣೆ ನೀನು. ನಾವೆಲ್ಲಿರ್ತೀವೋ ಅಲ್ಲಿ ಅವ್ರಿಗಿಷ್ಟ ಆಗುವಾಗ ನಡ್ಕೊಂಡ್ರೆ ಅದು ಸುಖ ಸಂಸಾರ. ಅಂದ್ರೆ ಸುಖ ಸಂಸಾರಕ್ಕೆ ಯಾವಾಗ್ಲೂ ಯಾರ್ದು ಒಂದು ಕನಸು ಬಲಿ ಆಗ್ತಾನೆ ಇರ್ಬೇಕಾ? ಏ ಸುಶೀಲ, ಏನ್ ಮಾತಾಡ್ತಿದ್ಯಾ? ಗೀತಾ ಮನೆ ಬಿಟ್ಟು ಹೋದ್ಮೇಲೆ ಅವಳ ಬುದ್ಧಿ ನಿನಗೆ ಬಂದಿರೋ ಹಾಗೆ ಕಾಣ್ತಿದ್ಯಲ್ಲ. ಸುಶೀಲ, ಸೊಸೆ ಆದವಳು ತವ್ರ ಮನೆ ದೀಪ, ಅವ್ರ ಮನೆ ಬೆಳಕು ಕಣೆ. ದೀಪದ ಕೆಳಗಡೆ ಯಾವಾಗಲೂ ಕತ್ಲಿರುತ್ತೆ, ಅದು ಅದರ ಧರ್ಮ. ಕರ್ಮ ಅನ್ಕೊಂಡ್ರೆ ಕೋಪ ಬರುತ್ತೆ, ಧರ್ಮ ಅನ್ಕೊಂಡ್ರೆ ಸಂತೋಷ ಆಗುತ್ತೆ. ರೀ, ಇಷ್ಟಕ್ಕೂ ಅವ್ರ ಮನೆ ವಿಷಯ ನಮ್ಗೆ ಯಾಕ್ರಿ? ಗೀತಾ ನಮ್ಮನೆ ಹೆಣ್ಮಗಳು ಕಣೆ. ಅದೇ ಗೀತಾ ಇಲ್ಲಿದ್ದಾಗ ಆ ಭಾವನೆ ನಿಮ್ಗಿತ್ತ? ನನ್ನ ಭಾವನೆಗಳು ನೆಟ್ಟಗಿದ್ದಕ್ಕೆ ಗೀತನಿಗೆ ಒಂದು ಶಕ್ತಿಯಾಗಿದ್ದು, ಗೀತಾ ಆ ಮನೆ ಸೇರಿದ್ದು. ನಾನು ಅವಳಿಗೇನೇ ಬೈದಿದ್ರು ಮನ್ಸಾರೆ ಬೈದಿದ್ದೀನಿ ಕಣೆ. ಅದು ಆಶೀರ್ವಾದ ಆಗಿ ಕನ್ವರ್ಟ್ ಆಗಿರೋ ಹೊತ್ತಿಗೆ ಅವಳಿಗೆ ಆ ಮನೇಲಿರೋ ಫಲ ಸಿಕ್ತು. ನನಗೇನೋ ಆ ಫಲದಿಂದ ನನಗೆಷ್ಟು ಲಾಭ ಇದೆ ಅಂತ ನೀವು ಯೋಚನೆ ಮಾಡ್ತಿರೋ ಹಾಗೆ ಕಾಣಿಸ್ತದೆ. ಇದು ನಿನ್ನ ದುರಾಲೋಚನೆ, ನಂದು
ದೂರಾಲೋಚನೆ. ಜೀವನದಲ್ಲಿ ಬೀಳೋದು ಮುಖ್ಯ ಅಲ್ಲ, ಎಲ್ಲಿ ಬೀಳ್ತೀವಿ ಅನ್ನೋದು ಮುಖ್ಯ. ಹೆಸರಲ್ಲಿ ಬಿದ್ದರೆ ಮೈಯೆಲ್ಲ ಮಣ್ಣು, ಅದೇ ಶ್ರೀಮಂತಿಕೆ ಒಳಗೆ ಬಿದ್ದರೆ ಮೈಯೆಲ್ಲ ಹೊನ್ನು. ದೇವ್ರು ಕೊಟ್ಟಿರೋ ಆಶೀರ್ವಾದನ ಬಿಡಬಾರ್ದು ಸುಶೀಲ. ಆ ಆಶೀರ್ವಾದ ಸಿಕ್ಕಿರೋದು ನಮ್ ಗೀತಂಗೆ ರೀ. ಗೀತಿನ ಮೂಲಕ ನಮಗೆ ತಿಳ್ಕೊ. ಅದಕ್ಕೆ ಬದಲಾಗಿ ನಾವೇನ್ ಕೊಡೋಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಸಂಸಾರನ ಮುಂದುವರಿಸಿ ಗೀತ ಒಂದಷ್ಟು ಮಕ್ಕಳನ್ನ ಅವ್ರ ಕೈಲಿ ಕೊಟ್ರೆ ಅದಾದಾಗ ಅವ್ರಿಗೆ ಅದು ಸಂಪತ್ತು ಅಂತ ಆಗತ್ತೆ. ಋಣ ತೀರಿಸಿದ ಭಾಗ ನಿನ್ನ ಮಗಳಿಗಾಗತ್ತೆ. ಅದಕ್ಕೆ ಕಣೆ ಕಾಲೇಜ್ ಬಿಟ್ಟು ಸಂಸಾರ ಮಾಡು ಅಂತ ಹೇಳ್ತಿರೋದು. ನೀನು ಒತ್ತಾಯ ಮಾಡಿ. ಬಾನು ಬಾನು ಕಿರಣ್, ಅಮ್ಮ ಇಲ್ಲಿ. ಇಲ್ಲೇ ಇದೀನ್ರಿ. ಏನಿದು ಬಾವಾಜಿ, ಬೇಗ ಮನೆಗೆ ಬಂದಿರಿ. ಮೂರೊತ್ತು ಮನೇಲಿರೋ ನಿನಗೆ ಬೇಗ ತಡ ಅನ್ನೋದ್ರ ಲೆಕ್ಕಾಚಾರ ತುಂಬಾ ಚೆನ್ನಾಗಿ ಗೊತ್ತಿರೋ ಹಾಗಿದೆ. ಹಂಗೆವಾ ಭಾವಜಿ ಯಾಕೋ ಸಿಟ್ಟಲ್ಲಿದ್ದಾರೆ ಅನ್ಸುತ್ತೆ, ಹೋಗಿ ಮಾತಾಡು. ಬಾನು, ಈ ಫೈಲ್ ಬಹಳ ಮುಖ್ಯವಾದದ್ದು. ನಮ್ಮ ಕೋರ್ ಕಮಿಟಿ ನಿರ್ಧಾರಕ್ಕೆ ಬಂದಿರೋ ವಿಷಯಗಳು ಇದರೊಳಗಡೆ ಇದೆ. ಇದೇನಾದ್ರೂ ನನ್ನ ಚೇಂಬರಲ್ಲೇ ಇದ್ರೆ ಇದರಲ್ಲಿರೋ ವಿಷಯಗಳು ಲೀಕ್ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇದನ್ನ ನಾನು ಮನೆಗೆ ತಂದೆ. ಹೊರಗಡೆಯವ್ರಿಗೇನಾದ್ರೂ ಇದರಲ್ಲಿರೋ ವಿಷಯ ಗೊತ್ತಾದ್ರೆ ಪಾರ್ಟಿಲಿ ನನ್ನ ಮರ್ಯಾದೆ ಹೋಗುತ್ತೆ. ಅದಕ್ಕೆ ಇದನ್ನ ನಾನು ಮನೆಗೆ ತಂದೆ. ಇನ್ನು 3 ದಿವಸದಲ್ಲಿ ಇದರಲ್ಲಿರೋ ವಿಷಯಗಳನ್ನ ಪಬ್ಲಿಕ್ಗೆ ಅನೌನ್ಸ್ ಮಾಡ್ತಾ ಇದ್ದೆ. ಇದು ತುಂಬಾ ಮುಖ್ಯವಾದ ಫೈಲ್. ಇದನ್ನ ಹುಷಾರಾಗಿ ಎತ್ತಿಡು. ಆಯ್ತು ರೀ. ಬಾನು, ಆ ಫೈಲ್ ಒಳಗಡೆ ಇಟ್ಮೇಲೆ ನನಗೆ ಬಿಸಿ ಬಿಸಿ ಕಾಫಿ ಬೇಕು. ಯಾಕ್ರಿ, ಏನಾಯ್ತು? ಮುಖ ಒಂಥರ ಸಪ್ಪಗಿದೆ. ಏನಿಲ್ಲ ಬಾನು, ಯಾಕೋ ಸಣ್ಣದಾಗೆ ತಲೆನೋವು. ಅಯ್ಯೋ, ತಲೆನೋವಾ? ಕಣ್ಮಣಿ ಕಣ್ಮಣಿ, ಬೇಗ ಒಂದ್ ಲೋಟ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡ್ ಬಾ. ಅದಿರ್ಲಿ ಬಾನು, ಮೊದಲು ಆ ಫೈಲು. ಹಾ, ಗೀತಾ ಬಾರಮ್ಮ ಇಲ್ಲಿ. ಅತ್ತೆ, ಈ ಫೈಲ್ ತಗೊಂಡು ಹೋಗಿ ನನ್ನ ರೂಮಲ್ಲಿ ಕಬೋರ್ಡಲ್ಲಿಡು. ನಾನು ಆಮೇಲೆ ತಗೊಂಡು ಲಾಕರಲ್ಲಿ ಇಡ್ತೀನಿ. ಆಯ್ತು. ಏಯ್ ಗೀತಾ, ನಿನಗಿದೆ ಕಣೆ ಮಾರಿ ಹಬ್ಬ. ರೀ, ನೀವ್ ನಡೀರಿ, ಮೊದ್ಲು ಕೂತ್ಕೊಳ್ಳಿ. ಅಣ್ಣ, ಏನ್ ಯೋಚನೆ ಮಾಡ್ತಾ ಇದೀಯಾ? ಹೋಗ್ ಬೇಗ ತೈಲ ತಗೊಂಡ್ ಬಾ. ಅಣ್ಣ, ಎಷ್ಟು ಹೊತ್ತು? ಏನೇ ಇಷ್ಟು ಬೇಗ ಗೀತನ ಒಪ್ಕೊಂಡ್ಬಿಟ್ರ ಅಮ್ಮ? ನಾ ತಂದೆ ಬಾನು, ಯಾಕಿವೆಲ್ಲ?
ಹಾಂ ಬಾನು ಹಿತವಾಗಿದೆ. ನೋಡಿ, ಕೆಲಸ ಕೆಲಸ ಅಂತ ಯಾವಾಗಲೂ ಬ್ಯುಸಿಯಾಗಿರ್ತೀರ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಎಂಥ ತಲೆನೋವಿದ್ರೂ ಹೊರಟೋಗುತ್ತೆ. ಥ್ಯಾಂಕ್ಸ್ ಬಾನು. ರೀ, ಹೆಂಡತಿ ತೈಲ ಹಚ್ಚಿದ್ದಕ್ಕೆ ಅಷ್ಟು ಫಾರ್ಮಲ್ ಆಗಿ ಥ್ಯಾಂಕ್ಸ್ ಹೇಳಬೇಕಾ? ಥ್ಯಾಂಕ್ಸ್ ಹೇಳಿದ್ದು ಅದಕ್ಕಲ್ಲ ಬಾನು, ಸೊಸೆ ಜೊತೆ ಅಷ್ಟು ಬೇಗ ಹೊಂದ್ಕೊಂಡಿಯಲ್ಲ ಅದಕ್ಕೆ. ಯಾಕೆ ಬಾನು, ಬಂದವಳನ್ನ ನಮ್ಮೋಳು ಅಂತ ಎಷ್ಟು ಬೇಗ ಅಂದ್ಕೊಂಡ್ಬಿಡ್ತೀಯಲ್ವ? ಗೀತಾ ಏನು ಬೇರೆಯವಳೇನ್ರಿ? ನಮ್ಮ ಮಗನ ಹೆಂಡತಿ. ಏನೋ ಈ ಮನೆಗೆ ನಮ್ಮ ಇಷ್ಟ ಕಷ್ಟಗಳನ್ನ ಕೇಳದೆ ಬಂದಿರಬಹುದು. ಹಾಗಂತ ಅವಳನ್ನ ನಾವು ಇಷ್ಟಪಡದೆ ಇರೋದಕ್ಕಾಗತ್ತಾ? ದ್ವೇಷ ಮಾಡೋದಕ್ಕಾಗತ್ತಾ? ಗೀತಾ ಈ ಮನೆ ಸೊಸೆರಿ. ಇವತ್ತಲ್ಲ ನಾಳೆ ಅವಳನ್ನ ಒಪ್ಕೊಳ್ಳೇಬೇಕು. ಆ ಕೆಲಸ ಇವತ್ತೇ ಮಾಡೋಣ. ಒಪ್ಕೊಂಡ್ರೆ ಒಡನಾಟ ಅಲ್ವಾ? ಗ್ರೇಟ್ ಬಾನು, ಈ ನಿನ್ನ ಗುಣಕ್ಕೆ ನನಗೆ ಖುಷಿ ಆಗುತ್ತೆ. ಈ ಗುಣಗಳೆಲ್ಲ ನಿಮ್ಮನ್ನ ನೋಡೇ ಬಂದಿರೋದು ರೀ.